ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀಡಲೇಬೇಕು ನೀವು ಅಂತ. ಅಂದ್ರೆ ಜಬರ್ದಸ್ತಿ ಮಾಡ್ತಾವನೆ. ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೀಡಲೇಬೇಕು ಅಂತ. ಸೊ ನಾನು ಯಾರು ಅನ್ನೋ ಪ್ರಶ್ನೆಗಳಿಗೆ ನಾನಲ್ಲ ಕಣಲೇ ಉತ್ತರ ಹೇಳೋದು, ನೀನ್ ಕಂಡಿಡ್ಕೋಬೇಕು. ನೀನ್ ಯಾರು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಹೋಗಿ ಕೇಳು. ನಿನ್ಗೆ ಯಾರು ವಿದ್ಯಾಭ್ಯಾಸ ಮಾಡಿಕೊಟ್ರು ಅವ್ರಿಗೋಗಿ ಕೇಳು. ನಿನ್ಗೆ ಯಾರು ಜ್ಞಾನ ನೀಡಿದ್ರು ಅವ್ರನ್ನೋಗಿ ಕೇಳು. ನಿನ್ನ ಸ್ನೇಹಿತರನ್ನ ಕೇಳು. ನಿನಗೆ ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳನ್ನ ಕೇಳು. ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕೇಳು. ನಿಮ್ಮ ಬಂಧು ಬಳಗದವ್ರನ್ನ ಕೇಳು. ನಿನ್ನ ಸಹೋದ್ಯೋಗಿಗಳನ್ನ ಕೇಳು. ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಯಾರಿರ್ತಾರೆ, ನಿನ್ನ ಕ್ಲೈಂಟ್ಸ್ಗಳನ್ನ, ಕಸ್ಟಮರ್ನ ಕೇಳು ನಾನು ಯಾರು ಅಂತ. ಅವರೆಲ್ಲರೂ ಉತ್ತರ ಕೊಡ್ತಾರೆ. ಆ ಎಲ್ಲ ಉತ್ತರಗಳನ್ನ ತಗೊಂಡು ನನ್ನ ಹತ್ರ ಬಾ, ಆಮೇಲೆ ನಾನು ಯಾರು ನೀನು ಅನ್ನೋದನ್ನ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಆದ್ರಿಂದ ನಾನು ಯಾರು ಅನ್ನೋದಕ್ಕೆ ನಾನಲ್ಲ ಉತ್ತರ ಕೊಡೋದು, ನೀನು ಉತ್ತರ ಕೊಡ್ಬೇಕು ನಾನು ಯಾರು ಅಂತ. ನೀನು ಉತ್ತರ ಕೊಡಬೇಕು ಅಂತಂದ್ರೆ ಮೊದಲು ನಾನು ನಿನಗೆ ಉತ್ತರ ಕೊಡಬೇಕು ಅಂದ್ರೆ ನಾನು ಹೇಳಿದೆಲ್ಲ ಹೋಮ್ವರ್ಕನ್ನು ಮಾಡ್ಕೊಂಡು ಬಾ, ಆಮೇಲೆ ಉತ್ತರ ಕೊಡ್ತೀನಿ. ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ, ಡೆಫಿನೆಟ್ಲಿ ಉತ್ತರ ಕೊಡ್ತೀನಿ. ಅದು ಅವನು ಏನು ಹೇಳೋನೆ, ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನ ನೀವು ಹೇಳಲೇಬೇಕು, ನೀಡಲೇಬೇಕು. ಆಯ್ತಪ್ಪ, ನೀಡಿದ್ದೀನಿ, ಅರ್ಧಂಬರ್ಧ ನೀಡಿದ್ದೀನಿ. ಯಾಕೆಂದ್ರೆ ನೀನು ಅರ್ಧಂಬರ್ಧ ಕೆಲಸ ಮಾಡ್ಕೊಂಬ, ಅಂದ್ರೆ ಅರ್ಧ ಕೆಲಸ ನೀನು ಮಾಡ್ಕೊಂಬ, ಇನ್ನು ಅರ್ಧ ನಾನು ಮಾಡಿ ಅದು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ.